ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ತುಂಬ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ಯಪ್ಪ, ಎಷ್ಟು ಬಿಸಿಲಿದೆ ಅಲ್ವಾ? ಈ ಬಿಸಿಲಿಗೆ ಮಕ್ಕಳನ್ನ ಹೇಗೆ ಮೇಂಟೈನ್ ಮಾಡೋದು ಅಂತಲೇ ಗೊತ್ತಾಗೋದಿಲ್ಲ. ಸೊ ಈ ಬಿಸಿಲಲ್ಲಿ ಮಕ್ಕಳು ಬಾಡಿ ತುಂಬ ಹೀಟಾಗಿರುತ್ತೆ. ಯೂರಿನ್ ಮಾಡೋಕ್ಕೆ ತುಂಬ ಕಷ್ಟಪಡ್ತಿರ್ತಾರೆ. ಯಾಕೋ ನನ್ನ ಮಗು ಇವಾಗ ಯೂರಿನ್ ಮಾಡ್ತಿಲ್ವಲ್ಲ, ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಹೇಳ್ಬಿಟ್ಟು ಹಾಸ್ಪಿಟಲಿಗೆ ಹೋಗೋ ಬದಲು ಒಂದ್ಸಲ ಇದು ಹೋಮ್ ರೆಮಿಡಿ ಟ್ರೈ ಮಾಡಿ. ನಿಜವಾಗ್ಲೂ ಇದು ವರ್ಕ್ ಆಗುತ್ತೆ. ನನ್ನ ಮಗುಗೂ ಇದೇ ಥರ ಆಗಿತ್ತು. ನಾನು ಹಾಸ್ಪಿಟಲಿಗೆ ಹೋಗಿ ತುಂಬ ಹೆದರಿದ್ದೆ. ಸೊ ಹಾಸ್ಪಿಟಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನಮ್ಮಪ್ಪ ಹೇಳ್ದಂಗೆ ಈ ಥರ ಟ್ರೈ ಮಾಡಿದೆ ಒಂದು 3 ಡೇಸು. ನಿಜವಾಗ್ಲೂ ಚೆನ್ನಾಗಿ ವರ್ಕ್ ಆಗಿದ್ದೆ. ಆದಷ್ಟು ಫ್ರೂಟ್ಸಲ್ಲಿ ವಾಟರ್ ಕಂಟೆಂಟ್ ಇರೋಂಥ ಫ್ರೂಟ್ಸ್ನ ಜಾಸ್ತಿ ಕೊಡಿ ಮಕ್ಕಳಿಗೆ. ಇಷ್ಟಪಟ್ಟು ಈ ಥರ ಕೊಡಬೇಡಿ. ಒಂದಿನ ಒಂದು ಹಣ್ಣು ಕೊಟ್ಟರೆ ನೆಕ್ಸ್ಟ್ ಡೇ ಬೇರೆ ಚೇಂಜ್ ಮಾಡಿ. ಅವ್ರಿಗೂ ಸ್ವಲ್ಪ ಚೇಂಜಸ್ ಸಿಗುತ್ತೆ ಮತ್ತು ಇಷ್ಟಪಟ್ಟು ತಿಂತಾರೆ. ಸೊ ನೆಕ್ಸ್ಟು ನೀರನ್ನ ಸ್ವಲ್ಪ ಜಾಸ್ತಿನೇ ಕುಡಿಸ್ತಾ ಇರಿ ಅವಾಗವಾಗ. ಅವ್ರು ಕೇಳ್ದಂಗೆ ನಾವು ಪಕ್ಕದಲ್ಲಿ ಇಟ್ಬಿಟ್ಟು ನೀರು ಸ್ವಲ್ಪ ಜಾಸ್ತಿನೇ ಕುಡಿಸಿ. ಆಮೇಲೆ ಪಾಪು ನೈಟ್ ಮಲ್ಕೊಂಡಾಗ ಈ ಹರಳೆಣ್ಣೆನ ಕಾಸೋದೇನು ಬೇಡ, ಅದೇ ಹರಳೆಣ್ಣೆ ಹಾಗೆ ತೊಗೊಂಡು ಮಕ್ಕಳು ಹೊಟ್ಟೆಗೆ ಸ್ವಲ್ಪ ಚೆನ್ನಾಗಿ ಮಸಾಜ್ ಮಾಡಿ, ಆಮೇಲೆ ಕಾಲಿನ ಪಾದಕ್ಕೆ ಸ್ವಲ್ಪ ಚೆನ್ನಾಗಿ ಹರಳೆಣ್ಣೆ ಮಸಾಜ್ ಮಾಡಿ, ಆಮೇಲೆ ನೆತ್ತಿಗೆ ಸ್ವಲ್ಪ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಿ, ಆಮೇಲೆ ಮೇನ್ ಪಾರ್ಟ್ಸ್ ಇರುತ್ತಲ್ಲ ಅಲ್ಲೆಲ್ಲ ಸ್ವಲ್ಪ ಆಯಿಲ್ನ ಚೆನ್ನಾಗಿ ಮಸಾಜ್ ಮಾಡಿ ಒಂದು ಬಟ್ಟೆ ಹಾಕಿ ಹಾಗೆ ಸುತ್ತಬಿಟ್ಟು ಹಾಗೆ ಮಲಗಿಸಿ. ಇದನ್ನು ಡೇನಲ್ಲಿ 3 ಟೈಮ್ಸು ಒಕ್ಲಕ್ಕೆ ಎಣ್ಣೆ ಹಾಕಿ ಮತ್ತು ಕಾಲಿನ ಪಾದಕ್ಕೆ ಮತ್ತು ನೆತ್ತಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ದಿನದಲ್ಲಿ 3 ಸಲ ಮಾಡಿ. ನಿಜವಾಗ್ಲೂ ಪಾಪು ಯೂರಿನ್ ಮಾಡುತ್ತೆ, ಹೀಟ್ ಕಮ್ಮಿ ಆಗುತ್ತೆ. ತುಂಬ ಹೀಟ್ ಇದೆ ಅಂತ ಹೇಳಿದ್ರೆ ಹರಳೆಣ್ಣೆಗೆ ಸ್ವಲ್ಪ ಸುಣ್ಣನ ಮಿಕ್ಸ್ ಮಾಡ್ಕೊಂಡು ಆ ಒಕ್ಲಿಗೆ ಸ್ವಲ್ಪ ಹಚ್ಬಿಟ್ಟು ಬೆಳಗ್ಗೆ ಒಂದು ಸಲ ಹಚ್ಚಿ, ಮತ್ತು ಮಧ್ಯಾಹ್ನ ಮಲಗಿದಾಗ ಒಂದು ಸಲ ಹಚ್ಚಿ, ನೈಟ್ ಮಲಗಬೇಕಾದ್ರೆ ಒಂದು ಸಲ ಹಚ್ಚಿ ಟ್ರೈ ಮಾಡಿ ನೋಡಿ. ನಿಜವಾಗ್ಲೂ ಪಾಪು ರಿಸಲ್ಟ್ ಕೊಡಲ್ಲ, ಬಟ್ ನೆಕ್ಸ್ಟ್ ಡೇಗೆ ರಿಸಲ್ಟ್ ಕೊಡುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ಸೊ ಇದೇ ಥರ ವಿಡಿಯೋನ ನೆಕ್ಸ್ಟ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.